ನೋಡಕ್ ಆಗ್ತಿಲ್ಲ ನಮ್ಗೆ ಕಣ್ಣಿಂದ ಅಂತ ಎಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ ನನ್ಗೆ ಅವ್ರ ಆತರ ಇದೆಲ್ಲ ಎತ್ತಿ ಇಡ್ಬೇಕು ಇವಾಗ. ಅಂತವ್ರಿಗೆ ಏನು ಬರ್ಬಾರ್ದೇನು ಬರದೇ ಇಲ್ವಾ? ನಿಜ ನೀವೇನಾರು ಬೈಕೊಳ್ಳಿ ನನ್ನ, ಏನಕ್ಕಪ್ಪ ಈ ಹುಡುಗಿ ಇಷ್ಟು ಕಠಿಣವಾಗಿ ಮಾತಾಡ್ತಾಳೆ ಅಂತ ಅಷ್ಟು ಬೇಜಾರಾಗ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಕೆಲವೊಂದ್ಸಲಿ ತುಂಬಾ ಪ್ಲಾನ್ ಮಾಡ್ತೀನಿ ಹಿಂದಿನ ದಿನನೇ, ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ. ಬಟ್ ಕೆಲವೊಂದ್ ದಿವಸ ಪ್ಲಾನಿಂಗ್ಸ್ ಇರಲ್ಲ. ಇವತ್ತು ತುಂಬಾ ಪ್ಲಾನ್ ಇದೆ, ಬಟ್ ಇಂಪಾರ್ಟೆಂಟ್ ಆಗಿರೋದು ನಿಮ್ಗೂ ಕೂಡ ಯೂಸ್ ಆಗುತ್ತೆ ಈ ವಿಷಯದಿಂದ. ಸೊ ಹಂಗಾಗಿ ಬನ್ನಿ ಇವಾಗ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಏನು ಎತ್ತ ಅಂತ ಅನ್ಬಿಟ್ಟು ನಿಮ್ಗೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವಾಗ ಕೊರಿಯರ್ ಕೊಡೋದಕ್ಕೆ ಹೋಗ್ಬೇಕು. ಟಿಫನ್ ಮಾಡ್ಬಿಟ್ಟು ಹೋಗ್ಬೇಕು. ಹಂಗೆ ಹೋದ್ರೆ ಅಲ್ಲೇ ಒಂದ್ ½ ಸ್ಪೆಂಡ್ ಆಗಿ ಹೋಗುತ್ತೆ. ಬಿಕಾಸ್ ಇವಾಗ 9:30. ಸೊ ನನ್ಗೂ ಹೊಟ್ಟೆ ಹಸಿತಾ ಇದೆ. ಮಗಳನ್ನ ಬಿಟ್ಟು ಬಂದಿದ್ದೀನಿ, ಮಗ ಕುತ್ಕೊಂಡಿದ್ದಾನೆ. ಸೊ ಬನ್ನಿ ಇವಾಗ ಹೋಗೋಣ. ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಮನೆಗಿನ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡ್ಬಿಟ್ಟು ಆಮೇಲೆ ಮುಂದಿನ ಕೆಲ್ಸಕ್ಕೆ ಹೋಗ್ಬೇಕು. ನೋಡಿ 15 ದಿವಸದಲ್ಲಿ ನಮ್ಮ ಮನೆ ಎದುರುಗಡೆ ಮನೆ ಕಟ್ತಾ ಇದ್ರಲ್ಲ, ಎಷ್ಟು ಬಿಲ್ಡ್ ಮಾಡಿದಾರೆ ತೋರಿಸ್ತೀನಿ ರೀ. ನೋಡಿ ನಾನ್ ನಿಮ್ಗೆ ಯಾವತ್ ತೋರ್ಸಿದ್ದು ಒಂದು 15 days ಆಯ್ತೇನೋ. ಆಗ್ಲೇ ಅದೇನದು ಪಾಯ ಆಗ್ದು ಪಿಲ್ಲರ್ ಹಾಕಿ ಆಲ್ರೆಡಿ ನೋಡಿ ಇಷ್ಟು ಮಾಡಿದಾರ ಕತೆ. ಮೋಸ್ಟ್ಲಿ ಒಂದ್ 2 ತಿಂಗಳಲ್ಲಿ ಕಟ್ಬಿಡ್ತಾರೇನೋ. ಇವಾಗೆಲ್ಲ ಟೆಕ್ನಾಲಜಿ ಹಂಗಿದೆ. ಈಗ ಟೈಮ್ ಬಂದು 10:30. ಸೊ ನಂದು ಸ್ವಲ್ಪ ಆರ್ಡರ್ಸ್ ಇತ್ತು ಸ್ಯಾರಿದು, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಕೊಟ್ಬಿಟ್ಟು ಮುಂದಿನ ಕೆಲ್ಸ. ಬರ್ಬೇಡ, ಆ ಕಡೆ ಹೋಗು, ಆ ಕಡೆ ಹೋಗಪ್ಪ, ಆ ಕಡೆ, ಈ ಕಡೆ ಬರ್ಬಾರ್ದು. ಪಟ್ಟ ಅಂತ ಗಾಡಿಲಿ ಹೋಗ್ಬಿಟ್ಟು, ಗಾಡಿ ಇರೋದಕ್ಕೆ ಸ್ವಲ್ಪ ನನ್ಗೆ ಅನುಕೂಲ ಆಗಿರೋದು, ಇಲ್ಲಾಂದ್ರೆ ಕಷ್ಟ ಆಗ್ಬಿಟ್ಟಿರೋದು. ಕರೆಕ್ಟಾಗಿ 10:30 ಟೈಮು. ಇದೆಲ್ಲ ಎತ್ತಿ ಇಡ್ಬೇಕು ಇವಾಗ. ಇದು ಇನ್ಸ್ಟಾಗ್ರಾಮಿಗೆ ಹಾಕ್ತೀನಲ್ಲ, ಸೊ ಅದಕ್ಕೆ ಇಷ್ಟೆಲ್ಲ ಸೆಟಪ್ ಮಾಡ್ಕೊಂಡಿರ್ತೀನಿ. ಇದು ಹಾಕ್ಬೇಕಾದ್ರೆ ಒಂಚೂರು ಕಿತ್ತೋಯ್ತು, ಆಫ್ ಮಾಡ್ಬೇಕು. ಮಾಡ್ಕೊಂಡೇ ಹೋಗೋಣ ಅನ್ಬಿಟ್ಟು ತಿಂತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ನಂಗೆ ಇತ್ತೀಚೆಗೆ ಊಟ ಅಂದ್ರೆ ಏನೋ ಅಷ್ಟಕ್ಕಷ್ಟೇನೆ, ಏನೋ ಒಂದ್ 2 ತುತ್ತು ತಿಂತೀನಿ, ಆಮೇಲೆ ಸುಮ್ನಾಗ್ ಹೋಗ್ತೀನಿ. ಇಂಟ್ರೆಸ್ಟೇ ಇಲ್ಲ ಊಟದ ಮೇಲೆ, ಆತರ ಆಗೋಗಿದೆ. ಏನೋ ತಿನ್ಬೇಕು ಅಂತ ತಿಂತಾ ಇದೀನಿ ಅಷ್ಟೇ ಹೊರತು ಒಂದ್ ಹೊಟ್ಟೆ ಹಸಿಯುತ್ತೆ ಬಟ್ ತಿನ್ನಕ್ ಆಗ್ತಾ ಇಲ್ಲ, ಆತರ ಆಗ್ಬಿಟ್ಟಿದೆ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಕದ ಮನೆಯವರು ಪೂಜೆ ಕರೆದಿದ್ರು, ಮೋಸ್ಟ್ಲಿ ಓಂ ಶಕ್ತಿ ಪೂಜೆ ಅಂತ ಅನ್ಸತ್ತೆ. ಅಷ್ಟೇ ಮಗಳನ್ನ ಕಳ್ಸಿದ್ದೆ ಸ್ಕೂಲಿಂದ ಕರ್ಕೊಂಡ್ ಬಂದಿದ ತಕ್ಷಣ. ಪಾಪ ಫೋನ್ ಮಾಡಿ ಹೇಳಿದ್ರು. ಇವಾಗ ನಾನ್ ಹೋಗ್ತಾ ಇದ್ದೀನಿ. ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ.
ಕಾಲದೇವನೇ ಪುಟಂ ಕೋಲೆಡೆವನೇ ಪುಟಂ ಅಡವೆಂದವಾ ಪುಟಂ ಕೊರಳೆ ಪರಿದವಾ ಪುಟಂ ಇದು ತಂಪವಾ ಪುಟಂ ಎಕಡಂ ತೈಪವಾ ಪುಟಂ ಕರೆವಂದವಾ ಪುಟಂ ಗುರುವಂದವಾ ಪುಟಂ ಜ್ಞಾನ ಪಡೆದವಾ ಪುಟಂ ಇವನ ಪಡೆದವಾ ಪುಟಂ ಇವಾಗ ಪೂಜೆ ಮುಗಿಸ್ಕೊಂಡ್ ಬಂದೆ. ಬಟ್ ಬರ್ತಾ ಹತ್ಕೊಂಬಂದ್ಬಿಟ್ಟೆ ನಿಜವಾಗ್ಲು. ಯಾಕೆ ಅಂತಂದ್ರೆ ಎಲ್ರು ವಯಸ್ಸಾಗಿರೋರು, ಎಲ್ರು ಅನುಭವ ಇರೋರೇನೆ ಇದ್ದಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡ್ತಾ ಇದ್ವಿ ನಾನು ನನ್ ಮಗಳು. ಎಲ್ರು ಕೇಳೋರೇನೆ, ಅಕ್ಕಪಕ್ಕ ಮನೆಯವರಲ್ವಾ, ಯಾಕೆ ಇಷ್ಟು ಸಣ್ಣ ಆಗಿದ್ಯಾ, ಯಾಕೆ ಇಷ್ಟು ಸಣ್ಣ ಆಗಿದ್ಯಾ, ಚಿಂತೆ ಬಿಟ್ಬಿಟ್ಟು ಚೆನ್ನಾಗ್ ಊಟ ತಿಂಡಿ ಮಾಡ್ಕೊಂಡ್ ಮಕ್ಳು ಮುಖ ನೋಡ್ಕೊಂಡಿರು ಅಂತೆಲ್ಲ ಹೇಳ್ತಾನೆ ಇದ್ರು. ಆಮೇಲೆ ಲಾಸ್ಟಿಗೆ ಆ ಆಂಟಿಗೆ ಹೋಗ್ಬಿಟ್ಟು ಬರ್ತೀನಿ ಆಂಟಿ ಅಂತ ಹೇಳ್ದೆ. ಅವಾಗ ಅರ್ಶಿನ ಕುಂಕುಮ ತಗೊಂಡ್ ಹೋಗು ಅಂತ ಅಂದ್ರು. ನಾನ್ ಚಿನ್ನಿನ್ ಮುಂದಕ್ ಬಿಟ್ಟೆ, ಹೋಗಮ್ಮ ತಗೋ ಹೋಗಮ್ಮ ಅಂತ ಅಂದ್ಬಿಟ್ಟು. ಅವ್ರು ನೀನ್ ಯಾಕಮ್ಮ ತಗೊಳಲ್ಲ, ನೋಡಿ ಕೆಮ್ತಾವಳೆ, ನೀನ್ ಯಾಕಮ್ಮ ತಗೊಳಲ್ಲ ಅಂತ ಅಂದ್ಬಿಟ್ಟು ನೋಡಿ ಅರ್ಶಿನ ಇಟ್ಬಿಟ್ಟು ಕುಂಕುಮ ಇಟ್ಬಿಟ್ಟು ತಲೆಗೆ ಹೂನು ಮುಡ್ಸಿದ್ರು. ನಾನು ಏನು ತಗೊಂಡ್ಲಿಲ್ಲ, ಜಸ್ಟ್ ಕುಂಕುಮ ತಗೊಂಡು ಎಲಡ್ಕೆ ಬಾಳೆಹಣ್ಣು ತಗೊಂಡೆ ಅಷ್ಟೇ. ಯಾಕಮ್ಮ ತಗೊಳಲ್ಲ ನೀನು, ಯಾವ ಸಂಪ್ರದಾಯದಲ್ಲಿ ಇದ್ಯಾ ನೀನ್ ಇನ್ನೂನು, ತಗೋ ಅಂತ ಅಂದ್ಬಿಟ್ಟು ಆ ಆಂಟಿನೇ ಅರ್ಶಿನ ಕುಂಕುಮ ಎಲ್ಲ ಇಟ್ರು. ನಂಗೆ ಅಳು ತಡ್ಕೊಳಕ್ ಆಗ್ಲಿಲ್ಲ, ಯಾರನ್ನೂ ಮಾತಾಡಿಸ್ದಂಗೆ ಹಂಗೆ ಬಂದ್ಬಿಟ್ಟೆ ನಾನು. ಆ ಅಜ್ಜಿ ಪಾಪ ಅಳ್ಬೇಡ ಲಕ್ಷ್ಮಿ ಅಳ್ಬೇಡ ಅಂತ ಇದ್ರು. ನಮ್ಮ ಮನೆ ಪಕ್ಕದ ಮನೆಯವರು. ಹೆಂಗ್ ಆಗೋಯ್ತು ಅಂತಂದ್ರೆ ನಂಗೆ ಆ ಮೂಮೆಂಟು ಏನಂದ್ರೆ ಎಲ್ರಿಗೂ ಗೊತ್ತು ಬಟ್ ಯಾರು ನನ್ಗೆ ಇಂಟೆನ್ಷನಲಿ ಹರ್ಟ್ ಮಾಡಕ್ಕೆ ಯಾರು ಬರಲ್ಲ. ಬಟ್ ನಿಜ, ನಮ್ಮ ಮನೆ ಅಕ್ಕಪಕ್ಕ ನನ್ನ ನೋಡಿದ್ರೆ ಇಷ್ಟೆಲ್ಲ ಕೇರು ಕನ್ಸರ್ನ್ ಇಟ್ಕೊಂಡವ್ರೆ ಅಂತ ನನ್ಗೆ ಇವತ್ತೇ ಫುಲ್ಲು ಕಂಪ್ಲೀಟ್ ಆಗಿ ಗೊತ್ತಾಗಿದ್ದು. ಬಿಕಾಸ್ ಎಲ್ರು ಹೆಂಗ್ ಕೇರ್ ಮಾಡ್ತಾರೆ ಗೊತ್ತಾ ನನ್ ಮಕ್ಕಳನ್ನ. ಇಲ್ಲೇ ನಮ್ಮನೆ ಹಿಂದೆಗಡೆನೆ ಇರೋದು. ಅವರು ಪ್ರತಿ ಒಂದು ಪೂಜೆಗೂ ಕರೀತಾರೆ, ಪ್ರತಿ ಒಂದು ಹಬ್ಬಕ್ಕೂ ಕರೀತಾರೆ. ನಮ್ಮ ಅಮ್ಮ ಇದ್ದಾಗ ನಮ್ಮ ಅಮ್ಮನು ಚಿನ್ನಿ ಹೋಗೋರು ಅವ್ರ ಮನೆಗೆ. ಇವತ್ತು ನಿಜವಾಗ್ಲೂನು ಎಂತೆಂತ ದೊಡ್ಡವರೆಲ್ಲ ಬಂದಿದ್ರು ಗೊತ್ತಾ, ಎಂತ ಏಜ್ಡ್ ಪರ್ಸನ್ಸ್ ಎಲ್ಲ. ನನ್ಗೆ ಏನೋ ಒಂಥರ ಕಸಿವಿಸಿ, ಯಾರಾದ್ರೂ ಏನಾರು ಅನ್ಬಿಡ್ತಾರೇನೋ ಅರ್ಶಿನ ಕುಂಕುಮ ತಗೊಳಕ್ ಹೋದ್ರೆ ಅಂತ ಏನೋ. ಬಟ್ ಯಾರು ಆತರ ಮೈಂಡ್ ಸೆಟ್ ಅಲ್ಲಿ ಇಲ್ಲ. ಬಟ್ ನನಗೆ ಏನೋ ಒಂಥರ. ಆಮೇಲೆ ಅವರು ನನ್ಗೆ ಲಿಟ್ರಲಿ ಹೆಂಗೆ ಕೇರ್ ಮಾಡಿದ್ರು ಅಂತಂದ್ರೆ, ಯಾವ ಜಮಾನದಲ್ಲಿ ಇದ್ಯಾ, ಅವ್ರಿಗೆ ತುಂಬಾ ಏಜ್ ಆಗಿದೆ ಆ ಆಂಟಿಗೆ. ಯಾವ ಜಮಾನದಲ್ಲಿ ಮಕ್ಳು ಮುಖ ನೋಡು, ಆರೋಗ್ಯ ನೋಡ್ಕೋ ಫಸ್ಟ್, ಸ್ವರ್ಗ್ ಹೋಗ್ಬಿಟ್ಟಿದ್ಯಾ ನೀನು, ನೋಡಕ್ ಆಗ್ತಿಲ್ಲ ನಮ್ಗೆ ಕಣ್ಣಿಂದ ಅಂತ ಎಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ ನನ್ಗೆ. ಅವ್ರು ಆತರ ಅರ್ಶಿನ ಇಟ್ಟಿ ಹೂವನು ಮುಡ್ಕೊಳಲ್ವಾ ನೀನು, ಮುಡ್ಕೊ ಅಂತ ಅಂದ್ಬಿಟ್ಟು ಹೂವ ಮುಡ್ಸಿ ನನ್ ಮಗಳಿಗೆ ಅವ್ರ ಕೈಲೇನೆ ಅರ್ಶಿನ ಕುಂಕುಮ ಎಲ್ಲ ಇಡಿಸ್ದೆ. ಹೆಂಗ್ ಆಗೋಯ್ತು ಅಂತಂದ್ರೆ, ಅವರೆಲ್ಲ ನನ್ನನ್ನ ಸಮಾಧಾನ ಮಾಡ್ತಾ ಇದ್ರು. ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ನಂಗೆ. ಡೈರೆಕ್ಟ್ ಮನೆಗ್ ಬಂದ್ಬಿಟ್ಟೆ ನಾನು. ನಿಜ ಒಂಥರ ಹೆಂಗೆ ಕೆಲವು ಕಡೆ ಇನ್ನೂ ಆತರ ಸಂಪ್ರದಾಯಗಳಿದಾವೆ. ಬಟ್ ನಾನಿರೋ ವಾತಾವರಣದಲ್ಲಿ ಯಾರೂ ನನ್ನನ್ನು ಆತರ ಇದ್ ಮಾಡಲ್ಲ. ಬಟ್ ತುಂಬಾ ವಯಸ್ಸಾಗಿರುತ್ತೆ ನೋಡಿ, ಅವರು ಒಂಥರ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ನಿಜ ಯಾರು ಇವಾಗಿನ ಜನರೇಷನ್ ಅಲ್ಲಿ ಆತರ ಇಲ್ಲ. ಬಟ್ ಎಲ್ಲೋ ಕೆಲವ್ರು ಇರ್ತಾರೆ ಬಿಡಿ ಆತರ. ಬಟ್
ನಮ್ಮನ್ನು ಕರೆದಿ ಕೂರಿಸಿ ಈ ಥರ ಎಲ್ಲ ಮಾಡ್ತಾರಲ್ಲ. ಈ ಹೆಣ್ಮಕ್ಳು ಅಂತಂದ್ರೆ ಯಾವುದು ಭೇದ ಭಾವ ಇಲ್ಲ ನನ್ನ ಪ್ರಕಾರ. ಹುಟ್ಟದಾಗಿಂದ ಸಾಯೋವರೆಗೂ ಅರ್ಶಿನ ಕುಂಕುಮ ಬಳೆ ಹೂ ಪ್ರತಿ ಒಂದೂ ಶಾಶ್ವತ ನಮ್ಗೆ. ಅದಂತೂ ನನ್ಗೆ ತುಂಬಾ ತುಂಬಾ ಖುಷಿ ಆಯ್ತು. ಖುಷಿ ಕಣ್ಣಲ್ಲಿ ನೀರ್ ಬಂತೋ ಇಲ್ಲ ಏನಕ್ ಬಂತು ಅಂತ ಗೊತ್ತಿಲ್ಲ ನನ್ಗೆ. ಇದ್ರ ನಡುವೆ ನಾನು ನನ್ ಮಗಳು ಕೊಟ್ಟಿರೋ ಹೂ ನೋಡಿ ಇಲ್ಲೇ ಇದೆ. ಅವಳಿಗೆ ಕ್ಲಿಪ್ಪು ಸಿಕ್ಸಕ್ ಆಗಿಲ್ಲ, ಅದಕ್ಕೆ ಹಂಗೆ ಎತ್ಕೊಂಡ್ಬಂದೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಓಂ ಶಕ್ತಿ ಬಗ್ಗೆ ತಿಳ್ಕೊಂಡಿರೋದು ತುಂಬಾ ಕಮ್ಮಿ. ನಾನು ಇವತ್ತು ನನ್ಗಾಗಿರೋಂಥ ಅನುಭವ ನಿಮ್ಗೆ ಹೇಳ್ತೀನಿ ಓಂ ಶಕ್ತಿ ಅಮ್ಮ ಬಗ್ಗೆ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಲಾಸ್ಟ್ ಇಯರ್ ನಾನು ಹೋಗ್ಬೇಕು ಓಂ ಶಕ್ತಿಗೆ ಅಂತ ಅನ್ಬಿಟ್ಟು, ಬಿಕಾಸ್ ಏನೋ ಒಂದ್ ಅನ್ಕೊಂಡೆ, ಬಟ್ ಅದಾಯ್ತು ಆಯ್ತಾ. ಸುಮ್ನೆ ಜಸ್ಟ್ ಹಂಗೆ ಅನ್ಕೊಂಡೆ ನಾನು, ಆಯ್ತು. ಸೊ ನಾನೇನ್ ಅನ್ಕೊಂಡೆ, ಬರ್ತೀನಿ ಮುಂದಿನ ವರ್ಷ, ನನ್ಗೆ ಅನುಕೂಲ ಆದಾಗ ಬರ್ತೀನಿ ಅಮ್ಮ ಅಂತ ಅನ್ಕೊಂಡೆ. ಬಟ್ ನನಗೆ ಇದುವರೆಗೂ ಆ ದೇವ್ರ ಬಗ್ಗೆ ನನ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಆಯ್ತಾ. ತುಂಬಾ ನೇಮನಿಷ್ಠೆ. ಇವಾಗ ನನಗೆ ಏನ್ ತಿಳ್ಕೊಂಡೆ ಅಂತಂದ್ರೆ, ತುಂಬಾ ನೇಮನಿಷ್ಠೆಯಿಂದ ಇರ್ಬೇಕು, ತುಂಬಾ ಅಂಟು ಮಡಿ ಮೈಲ್ಗೆ ಅದೆಲ್ಲ ತುಂಬಾ ಇದೆ ದೇವ್ರಿಗೆ ಆಯ್ತಾ. ನಾನು ಯಾವತ್ತೂನು ಈ ತರ ನಾನು ಫುಲ್ ಕಂಪ್ಲೀಟ್ ಪೂಜೆ ಭಜನೆಗೆಲ್ಲ ನಾನು ಹೋದೋಳೆ ಅಲ್ಲ. ಇವತ್ತು ಅದೇನ್ ಅನ್ನಿಸ್ತಾವೆ ನಮ್ಮ ಮನ್ಸಿಗೆ, ಸ್ಕೂಲಿಂದ ಮಗಳನ್ನ ಕರ್ಕೊಂಡ್ಬಂದು ತಲೆ ಸ್ನಾನ ಮಾಡಿ, ತಲೆ ಎಣ್ಣ ಒಣಗಿಲ್ಲ ನಂಗೆ, ಅದಕ್ಕೆ ಈ ತರ ಇದೆ. ತಲೆ ಸ್ನಾನ ಮಾಡಿ ಮಡಿ ಮೇಲ್ಗೆ ಇರ್ಬೇಕಲ್ವಾ. ಯಾಕಂದ್ರೆ ಆ ದೇವಸ್ಥಾನಕ್ಕೆ ಹೋಗೋರು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಆ ಬೆಡ್ಶೀಟು ಕಂಬಳಿ ಪಾತ್ರೆ ಸಾಮಾನು ಪ್ರತಿಯೊಂದು ಕ್ಲೀನ್ ಮಾಡ್ಕೊಬೇಕಂತೆ. ಸರಿ, ನನಗೆ ಹೋದೆ, ಅಲ್ಲಿ ಕುತ್ಕೊಂಡೆ, ಎಲ್ಲ ನಾನು ನಿಮ್ಗೆ ಹಾಕಿದೀನಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದೀನಿ. ಆ ಪೂಜೆ ಸ್ಟಾರ್ಟ್ ಆಗಿದ ತಕ್ಷಣ, ಭಜನೆ ಸ್ಟಾರ್ಟ್ ಆಗಿದ ತಕ್ಷಣ ಏನಾಯ್ತೋ ಗೊತ್ತಿಲ್ಲ ನಂಗೆ, ಕಣ್ಣಂಚಲ್ಲಿ ನೀರ್ ತುಂಬ್ಕೊಂಡ್ಬಿಡ್ತು ನಂಗೆ. ನಿಜ ಏನಾಯ್ತೋ ಗೊತ್ತಿಲ್ಲ ನನ್ಗೆ. ಅಲ್ಲಿ ಒಬ್ರಿಗೆ ಮೈ ಮೇಲೆ ದೇವ್ರು ಅನ್ನೋದಕ್ಕಿಂತ ವೈಬ್ರೇಷನ್ಸ್, ಆ ಒಂದು ಹಾಡ್ ಆಡ್ತಿರ್ಬೇಕಾದ್ರೆ, ನಮ್ಮ ಬಾಯಿಂದ ಉಚ್ಚಾರಣೆ ಆಗ್ತಿರ್ಬೇಕಾದ್ರೆ ಆ ವೈಬ್ರೇಷನ್ಸ್ ಬರುತ್ತಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೆ. ಕಣ್ಣಂಚಲ್ಲಿ ಹಂಗೇ ನೀರು ತುಂಬ್ಕೊಂಡ್ಬಿಡ್ತು ನಂಗೆ. ಯಾವತ್ತೂ ನಂಗೆ ಆ ಥರ ಆಗ್ತಾ ಇರಲಿಲ್ಲ. ನಾನು ನಮ್ಮಮ್ಮ ನನ್ನ ಮಗಳು ಎಲ್ಲ ಆ ಭಜನೆ ಕಾರ್ಯಕ್ರಮ ಆದಾಗೆಲ್ಲ ಹೋಗೋರು, ಅಕ್ಕಪಕ್ಕ ಮನೆಗೆ ಹೋಗಿ ನೋಡ್ಕೊಂಬರೋರು. ನಾನೇನು ಹೋಗಕ್ ಹೋಗ್ತಿರಲ್ಲ. ಬಟ್ ಇವತ್ತು ನಿಜಕ್ಕೂ ನಾನು ಹೋಗ್ಬೇಕು ದೇವ್ರಿಗೆ ಅಂತ ಅನ್ಕೊಂತಾ ಇದ್ದೆ. ಕೇಳ್ದೆ ಈ ವರ್ಷ ಬರ್ಬೋದಾ ಏನು ಅಂತ. ಬಟ್ ನನ್ನ ಮಕ್ಳನ್ನ ಬಿಟ್ಟು ಹೋಗಕ್ ಆಗಲ್ಲ. ಅದಕ್ಕೆ ಅನ್ಕೊಂಡಿದೀನಿ, ಮಕ್ಳು ಸ್ವಲ್ಪ ದೊಡ್ಡವ್ರಾದ್ಮೇಲೆ ನನಗೂ ಕೂಡ ತುಂಬಾ ಆಸೆ ಆಗ್ಬಿಟ್ಟಿದೆ, ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಹೋಗ್ಬೇಕು ದೇವ್ರಿಗೆ, ಓಂ ಶಕ್ತಿ ಅಮ್ಮಗೆ ಹೋಗ್ಬೇಕು ಅಂತ. ಮಾಲೆ ಹಾಕೊಂಡೇ ಹೋಗ್ತೀನಿ ಅಂತ ಅನ್ಕೊಂಡಿಲ್ಲ, ಬಟ್ ದರ್ಶನ ಮಾಡ್ಬೇಕು ದೇವ್ರನ್ನ ಅಂತ ತುಂಬಾ ಆಸೆ ಆಗ್ಬಿಟ್ಟೈತೆ ಇವತ್ತು. ಏನೋ ಗೊತ್ತಿಲ್ಲ. ಆಮೇಲೆ ಆ ತೀರ್ಥ ಪ್ರೋಕ್ಷಣೆ ಎಲ್ಲ ಮಾಡ್ತಾರಲ್ಲ, ಅವಾಗ್ಲೂ ಅಷ್ಟೇನೆ. ಆಮೇಲೆ ಏನೋ ಒಂಥರ ಗುಡ್ ವೈಬ್ಸ್ ಆಯ್ತು ನನ್ಗೆ ಇವತ್ತು. ನೋಡೋಣ ಮುಂದಿನ ದಿನಗಳಲ್ಲಿ ನನ್ಗೆ ಅನುಕೂಲ ಯಾವಾಗ ಆಗುತ್ತೆ ಅವಾಗ ಖಂಡಿತ ನಾನು ದೇವ್ರಿಗೆ ಹೋಗೇ ಹೋಗ್ತೀನಿ. ಅಯ್ಯಪ್ಪ ಸ್ವಾಮಿ ಮತ್ತೆ ಓಂ ಶಕ್ತಿ ಅಮ್ಮ ಸ್ವಲ್ಪ ಮಡಿ ಮೇಲೆ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಏನು ಅಂಟು ಮುಂಟು ಎಲ್ಲ ಆಗಂಗಿಲ್ಲ. ಈ ವಿಚಾರ ಅಷ್ಟು ಗೊತ್ತಾಯ್ತು. ಮತ್ತೆ ಹೆಂಗೆ ಪೂಜಾ ವಿಧಾನಗಳು ಹೆಂಗ್ ಮಾಡ್ತಾರೆ, ಭಜನಾ ಕಾರ್ಯಕ್ರಮ ಹೆಂಗ್ ಮಾಡ್ತಾರೆ, ಆಮೇಲೆ ಅದು ಭಜನೆ ಹಾಡುಗಳು ಆಡ್ತಾರೆ ನೋಡಿ, ಅದು ಹಾಡ್ತಾ ಏನಾಗ್ಬಿಡುತ್ತೆ, ನಾವು ಅದ್ರಲ್ಲಿ ಮುಳುಗ್ಬಿಡ್ತೀವಿ. ಅವಾಗ ಎಷ್ಟು ಆಸಕ್ತಿ ಬಂದ್ಬಿಡ್ತೇವೆ ಗೊತ್ತಾ ನಂಗೆ. ಹಂಗೆ ಒಂದು 3 hours ಕುತ್ಕೊಂಡಿದೀನಿ ನಾನು, ಅಲ್ಲಾಡಿಲ್ಲ ಆ ಜಾಗದಿಂದ, ಹಂಗೇ ಕುತ್ಕೊಂಡು ಕೇಳಿಸ್ಕೊಂತಾ ಇದ್ದೀನಿ. ಮತ್ತೆ ಎಲ್ರಿಗೂ ವೈಬ್ರೇಷನ್ಸ್ ಆಗುತ್ತೆ ಅದು. ಈ ನಿಂಬೆಹಣ್ಣು ಇದು ಏನೇನೋ ಆಚರಣೆಗಳು, ಮತ್ತೆ ಹಾಡು ಹೇಳೋದು ಆಗಿರ್ಬೋದು, ಪ್ರತಿಯೊಂದು ಅದು ಒಂಥರ ಓಂ ಶಕ್ತಿ ಅಮ್ಮ ಅನ್ನೋದು ಒಂಥರ ಅಡಿಕ್ಷನ್ ಅಂತ ಹೇಳ್ಬೋದು. 1 ವರ್ಷ ಆಗ್ತೀವಿ ಅಂತಂದ್ರೆ ನಾನು ಅವ್ರನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರೋದು, 1 ವರ್ಷ ಆಗ್ತೀವಿ ಅಂತಂದ್ರೆ ಅದು ನಾವ್ ಇರೋವರ್ಗು ಹಾಕ್ಬೇಕಪ್ಪ ಅಂತ ಎವ್ರಿ ಇಯರ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ನೀವೆಲ್ಲ ಓಂ ಶಕ್ತಿ ಮಾಲೆ ಹಾಕಿರೋದು, ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸು, ಮತ್ತೆ ಇದ್ರ ಬಗ್ಗೆ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ನನ್ ಕಮೆಂಟ್ ಮಾಡಿ, ಹೆಂಗೆ ಏನು ಪ್ರೋಸೆಸ್ಸು ಅಂತೆಲ್ಲ ಹೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ನನ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡ್ತು ಇವತ್ತು. ಯಾವತ್ತೂ ಹೋಗದೆ ಇರೋಳು ನಾನು. ಆಂಟಿ ಕಾಲ್ ಮಾಡ್ಬಿಟ್ಟು ಕರೆದ್ರು, ಬಾರಮ್ಮ ಹಿಂಗ್ ಪೂಜೆ ಇದೆ ಅಂತ ಅನ್ಬಿಟ್ಟು. ನಂಗೆ ಗೊತ್ತಿತ್ತಲ್ಲ ಅವರು ಮಾಲೆ ಹಾಕೊಂಡವ್ರೆ ಅಂದ್ಬಿಟ್ಟು, ಮೋಸ್ಟ್ಲಿ ಓಂ ಶಕ್ತಿ ಅಮ್ಮಗೆ ಕರೀತಾ ಇದ್ದಾರೆ ಪೂಜೆಗೆ ಅಂತ ಅಂದ್ಬಿಟ್ಟು ಹೋಗಿ ತುಂಬಾ ಖುಷಿ ಆಯ್ತು ನಂಗೆ ಪೂಜೆಗೆ ಹೋಗಿದ್ಕೆ. ಆಮೇಲೆ ಇನ್ನೊಂದು ವಿಚಾರ ಗೊತ್ತಾಗಿದ್ದು, ನನ್ನನ್ನ ಎಷ್ಟು ನಮ್ಮ ಮನೆ ಅಕ್ಕಪಕ್ಕ ಅಷ್ಟು ಕೇರ್ ಮಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಕನ್ಸನ್ ಇಟ್ಕೊಂಡಿದ್ದಾರೆ. ಅದೆಲ್ಲ ಯಾವ್ದು ಸಿಂಪತಿ ಅಲ್ಲ.
ಅವ್ರಿಗೆ ನನ್ನ ಮೇಲಿರೋಂತಹ ಒಂದು ಕಾಳಜಿ. ಆ್ಯಂಡ್ ನಮ್ಮಮ್ಮ ಒಬ್ರ ಹತ್ರನೂ ಕಿತ್ತಾಡ್ದವ್ರಲ್ಲ, ಒಬ್ರ ಹತ್ರನೂ ಜೋರಾಗಿ ಮಾತಾಡ್ದವ್ರಲ್ಲ. ನಮ್ಮಮ್ಮ ಆಯ್ತು, ನಮ್ಮಮ್ಮನ ಕೆಲಸ ಆಯ್ತು, ಹೋದಾಗ ಬಂದಾಗ ಎಲ್ಲಾನು ಚೆನ್ನಾಗಿ ಮಾತಾಡ್ಸ್ಕೊಂಡು ಇದ್ದವ್ರಲ್ವಾ. ಸೊ ನಮ್ಮಮ್ಮನ ಮೇಲೆ ಅಷ್ಟು ಗೌರವ ಇತ್ತಲ್ಲ, ಅದೇ ಒಂದು ವಿಶ್ವಾಸಕ್ಕೆ ನನ್ನೂ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ತುಂಬಾನೇ ಖುಷಿ ಆಯ್ತು. ನನ್ನ ಮಗಳು ಬೇರೆ ತುಂಬಾನೇ ಕೆಮ್ತಾ ಇದ್ಲು. ನೀರ್ ಕೊಡೋದಾಗಿರ್ಬೋದು, ನನ್ನ ಸುತ್ತಮುತ್ತ ಒಂದು 50% ಅಷ್ಟು ಜನ ಕೆಟ್ಟ ಜನ ಇದ್ರೆ, ಒಂದು 50% ಅಷ್ಟು ಜನ ಒಳ್ಳೊಳ್ಳೆ ಜನ ಇದ್ದಾರೆ. ಆಮೇಲೆ ಇಲ್ಲೇ ಅಕ್ಕಪಕ್ಕ ಅಷ್ಟೇನೆ ನನ್ನ ಒಂದು ಸ್ಯಾರಿ ಬಿಸ್ನೆಸ್ಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನಗೆ. ಅದೊಂದು ಖುಷಿನಾಯ್ತು ಆಯ್ತಾ. ಆಮೇಲೆ ಇವತ್ತು ತುಂಬಾ ಪ್ಲಾನ್ಸ್ ಇತ್ತು ನಂಗೆ, ಬಟ್ ಹೋಗೋದಕ್ಕೆ ಆಗ್ಲಿಲ್ಲ. ಹಿಂಗೆ ಟೈಮ್ ಆಗೋಯ್ತು, 4 ಗಂಟೆ ಹತ್ತತ್ರ ಆಗೋಯ್ತು. ನಾಳೆ ಹೋಗೋಕ್ ಪ್ರಯತ್ನ ಪಡ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಬೇಜಾರು, ಖುಷಿ, ನೋವು, ದುಃಖ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಬಟ್ ಎಲ್ರೂ ಹೇಳ್ತಾರೆ ಅವ್ರ ಚಿಂತೆ ಬಿಟ್ಟು ಆರಾಮಾಗಿರಮ್ಮ, ಆರೋಗ್ಯ ನೋಡ್ಕೊಂಡ್ರೆ ತಾನೇ ಮಕ್ಳಿಗೆ ನೀನು ಅಂತ. ಬಟ್ ಒಂದೊಂದ್ಸಲಿ ಹಿಂಗೆ ಭಯ ಆಗ್ಬಿಡುತ್ತೆ ಅಂತಂದ್ರೆ ನನಗೆ, ಹೆಂಗ್ ಹೇಳೋದು ಅದನ್ನ. ಒಂದ್ಸಲಿ ಒಬ್ಳೊಬ್ಳೆ ಇರ್ತೀನಲ್ಲ, ಭಯ ಆಗ್ಬಿಡುತ್ತೆ ನನಗೆ. ಅಕಸ್ಮಾತ್ ಏನಾದ್ರೂ ನಂಗೆ ಹೆಚ್ಚು ಕಮ್ಮಿ ಆಗೋದ್ರೆ ಯಾರಪ್ಪ ನೋಡ್ಕೊಂತಾರೆ ನನ್ನ ಮಕ್ಳನ್ನ? ನನ್ನ ಮಕ್ಳಿಗಿರೋದೇ ನಾನು ಒಬ್ಳು, ಯಾರು ನೋಡ್ಕೊಂತಾರೆ ನನ್ನ ಮಕ್ಳನ್ನ ಅಂತ ಅಷ್ಟು ಒಂಥರ ಬೆಚ್ಚ ಬೀಳೋ ಅಷ್ಟು ಭಯ ತರ ಆಗ್ಬಿಡುತ್ತೆ. ಯಾರೇ ಆಗಿರ್ಬೋದು, ಗಂಡ ಹೆಂಡತಿ, ಯಾರಾದ್ರೂ ಆಗಿರ್ಬೋದು, ಇಬ್ರಲ್ಲಿ ಒಬ್ರು ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತ ಅಂದ್ರೂ ಮಕ್ಳು ಗತಿ ಏನು ಅಲ್ವಾ? ಇವಾಗ ನೋಡಿ, ನಮ್ಗೆ ಇಷ್ಟು ವಯಸ್ಸಾಗಿ ನಮ್ಮಮ್ಮ ವಯಸ್ಸಾಗಿ ಮಕ್ಕಳಾಗಿ ಅಪ್ಪಂಗೆ ಎಷ್ಟು ನೋವಾಗುತ್ತೆ ಅಲ್ವಾ? ನಮ್ಮಕ್ಕಳು ಅಂತ ಎಷ್ಟೋ ಸಲ ಹೇಳ್ತಾರೆ ನಮ್ಮಪ್ಪ. ಎಲ್ಲಾರ್ಗು ಹೇಳ್ತಾರೆ, ಇನ್ನು ನಮ್ ಜಯ ಇನ್ನು ಒಂದಷ್ಟು ವರ್ಷ ಇದ್ದಿದ್ರೆ, ದಿಯಾ ಮತ್ತೆ ಯಾಂಶು ಒಂದು 10 ವರ್ಷ 12-13 ವರ್ಷ ಮಕ್ಕಳು ಆಗ್ಬಿಟ್ಟಿದ್ರೆ ಅವ್ರನ್ನ ಬೆಳೆಸ್ಬಿಟ್ಟು ಹೋಗ್ಬೋದಾಗಿತ್ತು. ಅವಳು ಬಿಟ್ಬಿಟ್ಟು ಹೋಗ್ಬಿಟ್ಲು ನಮ್ನೆಲ್ಲ ಅಂತ ತುಂಬಾ ಹೇಳ್ತಾರೆ. ಹೌದು, ಅದು ತುಂಬಾ ನಿಜ. ಅದು ನಮ್ಮಮ್ಮ ಇನ್ನೂ ಇರ್ಬೇಕಿತ್ತು, ಒಂದು 10 ವರ್ಷ, ಅಟ್ಲೀಸ್ಟ್ ಇನ್ನೂ ಒಂದು 10 ವರ್ಷ ಇರ್ಬೇಕಿತ್ತು ನಮ್ಮಮ್ಮ. ಹೌದು, ನನ್ನ ಸ್ವಾರ್ಥ ಇದೆ ಇದರಲ್ಲಿ. ಅಟ್ಲೀಸ್ಟ್ ಮೊಮ್ಮಕ್ಳಿಗೋಸ್ಕರನಾರು ಇರ್ಬೋದಿತ್ತು ನಮ್ಮಮ್ಮ. ನಮ್ಮಪ್ಪ ಅಮ್ಮಂಗೆ 3 ಜನ ಗಂಡ್ಮಕ್ಳು ತಿರೋಗಿ ಅಲ್ವಾ, ನಾವಿಬ್ರು ಹೆಣ್ಮಕ್ಳು ಹುಟ್ಟಿದ್ದು. ಅದಾದ್ಮೇಲೆ ನನ್ನ ಮಗ ಒಂದ್ ವರ್ಷ ಅಷ್ಟೇ, ಒಂದ್ ವರ್ಷದ ಮೇಲೆ 2 ತಿಂಗಳು ಅಷ್ಟೇ ಮೊಮ್ಮಗನ್ ಆಡ್ಸಿದ್ದು. ನಿಜ ಹೇಳ್ತೀನಿ ನೋಡಿ, ನನ್ ಕೋಪದಲ್ಲೇ ಹೇಳ್ತೀನಿ, ಎಂತೆಂತ ವೇಸ್ಟ್ ಬಾಡಿಗಳು ಮನೆ ಜವಾಬ್ದಾರಿ ತಗೊಂಡಂಗೆ ಕುಡ್ಕೊಂಡು ತಿನ್ಕೊಂಡು ಇರ್ತಾರಲ್ಲ, ಅಂತವ್ರನ್ನೆಲ್ಲ ದೇವ್ರು ಚೆನ್ನಾಗಿಟ್ಟಿರೋದು. ಅಂತವ್ರಿಗೆ ಏನು ಬರ್ಬಾರ್ದೇನು ಬರದೇ ಇಲ್ವಾ? ನಿಜ, ನೀವೇನಾರು ಬೈಕೊಳ್ಳಿ ನನ್ನ, ಏನಕ್ಕಪ್ಪ ಈ ಹುಡುಗಿ ಇಷ್ಟು ಕಠಿಣವಾಗಿ ಮಾತಾಡ್ತಾಳೆ ಅಂತ ಅಷ್ಟು ಬೇಜಾರಾಗ್ಬಿಡ್ತು ನಂಗೆ. ಇವತ್ತಷ್ಟು ಬೇಜಾರಾಗ್ಬಿಟ್ಟೈತ್ ನನಗೆ. ಏನಕ್ಕೆ ನಮ್ಮ ಅಮ್ಮನಂತವ್ರೆ ಬೇಕು, ಏನಕ್ಕೆ ನನ್ನ ಗಂಡನಂತವ್ರೆ ಬೇಕು ದೇವ್ರಿಗೆ? ಆಯ್ತು, ಅವ್ರದ್ದು ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರೇ ತಗೊಳ್ಳಿ ಆಯ್ತಾ. ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇದ್ದಿದ್ರೆ ಇನ್ನೂ 1,00,000 ಜನಕ್ಕೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿರೋರು, ಹೆಲ್ಪ್ ಮಾಡಿರೋರು. ದೇವ್ರು ಏನಕ್ಕೆ ಅಂತವ್ರನ್ನೇ ಬೇಗ ಕರ್ಕೊಳ್ಳೋದು? ಇಲ್ಲಿ ದೇವರೇ ಮೋಸ ಮಾಡ್ತಾ ಇರೋದು, ದೇವ್ರಿಗೇನೆ ಅಸೂಯೆ. ನಾನು ಕಳ್ಸಿರೋ ಜೀವ ನನ್ಗೂ ಜಾಸ್ತಿ ಹೆಸರು ಮಾಡ್ಬಿಟ್ರೆ, ನನ್ಗೂ ಜಾಸ್ತಿ ಪ್ರೀತಿ ಗಳಿಸ್ಬಿಟ್ರೆ, ಅವ್ರನ್ನೇ ದೇವ್ರು ಅಂತ ಪೂಜಿಸ್ತವ್ರಲ್ಲ ಅಂತ ಅಂದ್ಬಿಟ್ಟೇನೆ ದೇವ್ರೇ ಮೋಸ ಮಾಡ್ತಾ ಇರೋದು. ದೇವ್ರಿಗೆ ಅಸೂಯೆ, ಸ್ವಾರ್ಥ ಎಲ್ಲ ಬಂದು ಕರ್ಕೊಂಡು ಹೋಗ್ತಾ ಇರೋದು ಅಂತ ನನ್ಗೆ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟೈತೆ ನಿಜವಾಗ್ಲೂ. ಹೇಳ್ತಾ ಅಲ್ವಾ, ಒಳ್ಳೆಯವ್ರಿಗಂತೂ ಕಾಲನೇ ಅಲ್ಲ ಇದು, ಒಳ್ಳೆಯವ್ರ ಕಾಲ ಅಲ್ವೇ ಅಲ್ಲ ಇದು. ಏನಿದ್ರು ತಲೆ ಹೊಡಿತಾರೆ, ಮೋಸ ಮಾಡ್ತಾರೆ ಅಂತವ್ರಿಗೇನೆ ಕಾಲ ಇದು.
ಇವತ್ತು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಬಟ್ ಬೇರೆ ಬೇರೆ ಪ್ಲಾನ್ಸ್ ಇತ್ತು ಇವತ್ತು, ಎಲ್ಲೂ ಹೋಗೋಕ್ಕಾಗಲಿಲ್ಲ ನನಗೆ. ಸೊ ಮಗಳು ಹುಷಾರಿಲ್ಲ, ಅವಳಿಗೆ ಸ್ವಲ್ಪ ಔಷಧಿ ಹಾಕಿ ಮಲಗಿಸಿದ್ದೀನಿ. ಈ ನಡುವೆ ಸ್ವಲ್ಪ ಬರ್ತಡೇ ಬಂತಲ್ಲ, ಸ್ವಲ್ಪ ಜಾಸ್ತಿ ಚಾಕ್ಲೇಟ್ಸು ಅದು ತಿಂದ್ಬಿಟ್ಲು. ಸೊ ಹಂಗಾಗಿ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗ್ತಿದೆ, ಕೆಮ್ಮು ನೆಗಡಿ ಅವಳಿಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನನ್ನ ಮಗಳಿಗೆ ಇಷ್ಟೆಲ್ಲ ಬ್ಲೆಸ್ಸಿಂಗ್ಸು ಬರ್ತಡೇಗೆ ವಿಶಸ್ ಎಲ್ಲ ಮಾಡಿದ್ದೀರ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಳಿಂದನೇ ನಿಮಗೆ ಥ್ಯಾಂಕ್ ಯು ಹೇಳಿಸ್ತೀನಿ. ತುಂಬ ತುಂಬ ಖುಷಿ ಆಯಿತು ನನಗೆ, ಆಯಿತಾ. ಆಮೇಲೆ ನನ್ನ ಬರ್ತಡೇಗೂ ಅಷ್ಟೇ ತುಂಬ ವಿಶಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ ಅಂತ ಭಾವಿಸ್ತೀನಿ. ಹಾಗೇನೆ ನನ್ನ ಒಂದು ಸ್ಯಾರಿ ಬಿಸ್ನೆಸ್ಗೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ತೊಗೊಂಡಿರೋರೆ ಮತ್ತೆ ಮತ್ತೆ ಸ್ಯಾರಿ ತೊಗೊಳ್ತಾ ಇದ್ದೀರಾ, ಕ್ವಾಲಿಟಿ ಚೆನ್ನಾಗಿದೆ ಅಂತ ರಿವ್ಯೂಸ್ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಸ್ಯಾರಿ ಪೇಜ್ನ ಫಾಲೋ ಮಾಡಿಲ್ಲ, ಖಂಡಿತ ಹೋಗಿ ಫಾಲೋ ಮಾಡಿ. ಡೈಲಿ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ವೀಕ್ಲಿ ಒನ್ಸು ನನ್ನ ಹತ್ರ ಹೊಸ ಸ್ಟಾಕ್ ಅಪ್ಡೇಟ್ಸ್ ಇದ್ದೇ ಇರುತ್ತೆ ಖಂಡಿತ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ದಿಯಾಂಶ್ ವಸ್ತ್ರಾಸ್ ಅಂತ ಹೇಳ್ಬಿಟ್ಟು ಟ್ಯಾಗ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಇವತ್ತು ಯಾಕೋ ಒಂಥರ ವಿಡಿಯೋ ಮುಂದೆ ವ್ಲಾಗ್ ಶೂಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಇಷ್ಟು ಹೇಳಿಬಿಟ್ಟು ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ಒಂದು ಪಾರ್ಸಲ್ ರಿಸೀವ್ ಆಯಿತು. ಅದು ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ. ಅವ್ರ ಹೆಸರು ಡಾಕ್ಟರ್ ದೀಪ್ತಿ ಅಂತ. ಅವರು ದುಬೈಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಫ್ರಮ್ ದ ಡೇ ಒನ್ ನಾನು ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅವತ್ತಿಂದ ಇವತ್ತಿನವರೆಗೂ ಅವ್ರು ನನ್ನ ಚಾನೆಲ್ನ ನೋಡ್ತಾರೆ, ತುಂಬ ಚೆನ್ನಾಗಿ ನನಗೆ ಮೋಟಿವೇಶನ್ ಕೊಡ್ತಾರೆ. ಮತ್ತು ತುಂಬ ಏನು ಹೇಳ್ಬೋದು, ಅವರಷ್ಟು ಬ್ಯುಸಿ ಇದ್ರು, ಡಾಕ್ಟರ್ಸ್ ಅಂದರೆ ನಿಮಗೆ ಗೊತ್ತು ತುಂಬ ಬ್ಯುಸಿ ಇರ್ತಾರೆ. ಆ ಒಂದು ಟೈಮಲ್ಲೂ ಅವರು ಬ್ಯುಸಿ ಟೈಮಲ್ಲೂ ನನ್ನ ವ್ಲಾಗ್ಸ್ನ ನೋಡಿ ನನಗೆ ಒಂದು ಕನ್ಸರ್ನ್, ಕೇರ್ ಆ್ಯಂಡ್ ಕಾಳಜಿ ತೋರಿಸೋದಾಗಿರ್ಬೋದು, ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ತುಂಬ ಕಮೆಂಟ್ಸ್ ಮಾಡ್ತಾರೆ ಅವ್ರು ನನ್ನ ವಿಡಿಯೋಗೆ. ಆ್ಯಂಡ್ ಹೀಗೆ ನಂಬರ್ ಎಕ್ಸ್ಚೇಂಜ್ ಆದಾಗ ಅವರು ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಒಂದು ಗಿಫ್ಟ್ ಕಳಿಸ್ಬೋದಾ ಅಂತ ಕೇಳಿದ್ರು. ಆಬ್ವಿಯಸ್ ಆಗಿ ಕಳಿಸಿ, ನೀವು ಇಷ್ಟು ಪ್ರೀತಿ ವಿಶ್ವಾಸದಿಂದ ಹೇಳ್ತಿದ್ದೀರಾ ಅಂತ ಅಂದಮೇಲೆ ನಾನು ಹೆಂಗೆ ಬೇಡ ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳಿದೆ. ಸೊ ಅವರು ನೋಡಿ ನೆನ್ನೆ ಡ್ರೈ ಫ್ರೂಟ್ಸ್ ಕಳಿಸಿದ್ದಾರೆ. ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಹೆಲ್ತಿ ಫುಡ್ಸ್ ಆಪ್ಷನ್ ಮಾಡ್ತಾರೆ ಅವರು. ಖಂಡಿತ ತುಂಬ ಖುಷಿ ಆಯಿತು ನನಗೆ, ನೀವು ಇಷ್ಟು ಪ್ರೀತಿಯಿಂದ ಕಳಿಸಿರೋ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳೋದು ತುಂಬಾ ಚಿಕ್ಕ ವರ್ಡು, ಬಟ್ ನೀವು ಡಾಕ್ಟರ್ ಆಗಿ ನನ್ನ ವ್ಲಾಗ್ಸ್ನ ನೋಡಿ ಎಂಕರೇಜ್ ಮಾಡ್ತಾ ಇದ್ದೀರಲ್ಲ. ಅವ್ರು ಹೇಳ್ತಾರೆ, ನೀನು ಮ್ಯಾನೇಜ್ ಮಾಡ್ತಿರೋ ರೀತಿ ಆ್ಯಂಡ್ ನಿನ್ನ ಕೆಲಸ, ನಿನ್ನ ಮಕ್ಕಳು, ನಿನ್ನ ಯೂಟ್ಯೂಬು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆಯಾ. ನನಗೆ ತುಂಬಾ ಖುಷಿ ಆಗುತ್ತೆ ನಿನ್ನ ನೋಡಿ. ನಿನ್ನ ಇನ್ಸ್ಪಿರೇಷನ್ನು ಎಲ್ಲಾರ್ಗು ಅಂತ ಹೇಳ್ತಾರೆ. ನಿಜವಾಗ್ಲೂ ಅಂಥ ದೊಡ್ಡ ಡಾಕ್ಟರು ನನ್ನ ವ್ಲಾಗ್ನ ನೋಡಿ ಇಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ಇದು ನನಗೆ ಒಂದು ಖುಷಿ ಆ್ಯಂಡ್ ಹೆಮ್ಮೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.